ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲಕರು ಒದ್ದಾಡ್ತಾ ಇರೋದನ್ನ ನೋಡಿದ್ರಿ. ಇನ್ನು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಕೂಡ ಒದ್ದಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ LPG ಆಟೋ LPG ಸಿಗ್ತಿಲ್ಲ, CNG ಕೂಡ ಸಿಗ್ತಾ ಇಲ್ಲ. CNG ಮತ್ತು LPG ವಾಹನಗಳಿಗೆ ಬೆಲೆ ಏರಿಕೆಯ ಬಿಸಿಯೂ ಕೂಡ ತಡ್ತಾ ಇದೆ. ಒಂದು ಕಡೆ ಸಿಗ್ತಿಲ್ಲ, ಪೆಟ್ರೋಲ್ ಬಂಕ್ಗಳು ಅಂದ್ರೆ CNG ಬಂಕ್ಗಳು ಬಂದ್ ಆಗಿದ್ದಾವೆ, LPG ಬಂಕ್ಗಳು ಬಂದ್ ಆಗಿದ್ದಾವೆ. ಎಲ್ಲಿ ಓಪನ್ ಇದೆಯೋ ಅಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಆಟೋ ಚಾಲಕರು ಸದ್ಯ ಪೆಟ್ರೋಲ್ ಬಂಕಿಂದ ಅಂದ್ರೆ ಗ್ಯಾಸ್ ಬಂಕಿಂದ ಮತ್ತೊಂದು ಗ್ಯಾಸ್ ಬಂಕಿಗೆ ಓಡಾಡಬೇಕಾದಂತ ಸ್ಥಿತಿ. LNG ಸಪ್ಲೈ ಮೇಲೂ ಕೂಡ ಜಾಗತಿಕವಾಗಿ ಆ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿದೆ. LNG ಸಪ್ಲೈ ಆಗಿಲ್ಲ ಅಂತಾದ್ರೆ CNG ಪ್ರಾಬ್ಲಮ್. CNG ವಾಹನಗಳು ಏನಿದಾವೆ, ಕ್ಯಾಬ್ಗಳು ಏನಿದಾವೆ, CNG ಸಿಗದೆ ಒದ್ದಾಡ್ತಾ ಇರೋದು ಕಾರು ಚಾಲಕರು, ಕ್ಯಾಬ್ ಚಾಲಕರು. LPG ಇರುವಂತ ಆಟೋಗಳು ಕೂಡ ಗ್ಯಾಸ್ ಸಿಗದೆ ಒದ್ದಾಡ್ತಾ ಇರೋದು. ಜೊತೆಗೆ ಬೆಲೆ ಏರಿಕೆಯನ್ನು ಕೂಡ ಮಾಡಿದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ಇರಾನ್ ವಾರ್ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ತೈಲಗಳ ಕೊರತೆ ಉಂಟಾಗಿದೆ. ಫ್ಯೂಲ್ ಶಾರ್ಟೇಜ್ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಗ್ಯಾಸ್ ಅಡುಗೆಗೆ ಬಳಸುವಂತ ಅನಿಲ ಆಗಿರ್ಬೋದು, ವಾಹನಗಳಿಗೆ ಬಳಸುವಂತ CNG ಅನಿಲ ಆಗಿರ್ಬೋದು, ಅದರ ಕೊರತೆ ಜಾಸ್ತಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ಲೀಟರ್ಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಿ ನಾವು ಆಟೋದವರು ಇದ್ದಾರೆ, ಅವನು ಕೂಡ ಮಾತನಾಡಿಸ್ತೇನೆ. ಈಗ ನೋಡಬಹುದು ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಆಟೋಗಳು ಕ್ಯೂ ಹಚ್ಚಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ನಿನ್ನೆವರೆಗೆ 61, 62 ಇತ್ತು ಪ್ರೈಸ್, ಇವತ್ತು 70 ಗಡಿ ದಾಟಿದೆ. ಅಷ್ಟೇ ಅಲ್ಲ, ಎಲ್ಲ ಗ್ಯಾಸ್ ಏಜೆನ್ಸಿಗಳು, ಅದು ಟೋಟಲ್ ಗ್ಯಾಸ್ ಆಗಿರ್ಬೋದು, ಗೋ ಗ್ಯಾಸ್ ಆಗಿರ್ಬೋದು, ಪ್ರೈಮ್ ಫ್ಯೂಲ್ ಆಗಿರ್ಬೋದು, ಈ ರೀತಿ ಆಟೋಗಳಿಗೆ ಅನಿಲ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೇನಿತ್ತು ಅದೆಲ್ಲವೂ ಕೂಡ ಈಗ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ಸಹಜವಾಗಿ ಏನಂತ ಹೇಳಿದ್ರೆ ಇದು ಆಟೋ ಚಾಲಕರಿಗೆ ಹೊರೆಯಾಗ್ತಾ ಇದೆ. ಏನಾಗಿದೆ ರೇಟ್? ಏನ್ ಸರ್, ನಿನ್ನೆ ಮೊನ್ನೆ 62 ಇದ್ದಿದ್ದು ಈಗ 71 ಚಿಲ್ಲರೆ ಆಗಿದೆಯಾ? ಏನ್ ಮಾಡಿದ್ರಿ ಸರ್? ಪ್ಯಾಸೆಂಜರ್ ಏನು ಕೊಡಂಗಿಲ್ಲ, 10 ರೂಪಾಯಿ ಕೇಳಿದ್ರು ಕೊಡಂಗಿಲ್ಲ. ಹೆಂಗ್ ಈಗ ಜೀವನ ಏನ್ ಮಾಡಾಕನು ಬರಂಗಿಲ್ಲ. ಈಗ ಹೇಳಿದ್ರಿ ಯಾರಿಗೆ ಹೇಳ್ಬೇಕು ಸರ್? ಮೊದಲು ಇವಾಗ ಒಂದು ವೀಕ್ನಲ್ಲಿ 2 ಸಾವಿರ ಏರೈತಿ ರೇಟ್. ಆಮೇಲೆ 61 ರೂಪಾಯಿ ಇದ್ದಿದ್ದು ಈಗ 71 ರೂಪಾಯಿ ಆಗಿದೆ ರೇಟ್. 10 ರೂಪಾಯಿ ಆಗಿದೆ. ಹಾಂ ಸರ್, ಒಂದು ವೀಕ್ನಲ್ಲಿ ಫಸ್ಟ್ 1ನೇ ತಾರೀಕೊಮ್ಮೆ ಏರಿತು, ಆಮೇಲೆ ಇವಾಗ ಒಂದು ಮೇಲೊಮ್ಮೆ 7ನೇ ತಾರೀಕೊಮ್ಮೆ ಏರಿದೆ. ಭಾಳ ಕಿರಿಕಿರಿ ಮಾಡ್ತಾರೆ ಸರ್ ಆಟೋದವರು, ಅವ್ರಿಗೂ ಪ್ರಾಬ್ಲಮ್ ಆಗ್ತದೆ ಸರ್. ದುಡಿಮೆನಿಲ್ಲ ಸರ್, ಈ ಥರ ಇರ್ಸೋದ್ರ ಬಡವ್ರು ಏನು ಮಾಡೋದು ಸರ್? ಅಲ್ಲ, ಈಗ ಇರಾನ್ ಮೇಲೆ ಯುದ್ಧ ಆಗ್ತಾ ಇದೆ, ಅದೇ ಒಂದು ಕಾರಣಕ್ಕಾಗಿ ಎಲ್ಲ ತೈಲಗಳ ಬೆಲೆ ಜಾಸ್ತಿ ಆಗ್ತದೆ ಸರ್. ಅವರು ಉಪಯೋಗಕ್ಕೆ ಅವ್ರು ಮಾಡ್ಕೊಂತಾರೆ ಸರ್. ನಮ್ಮಂತ ಬಡವ್ರು ಏನು ಮಾಡೋದು ಸರ್? ಸರ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಬಾಡಿಗೆನೂ ಜಾಸ್ತಿ ಆಗಿಲ್ಲ. ಬಾಡಿ 10 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡ್ತಾ ಇಲ್ಲ ಪ್ಯಾಸೆಂಜರ್ಗಳಿಗೆ. ನಮ್ಗೆ ಯಾಕೆ ಇದಾಗ್ತೀರಾ, ಅದನ್ನ ನಮ್ಗೆ ಕೇಳ್ತೀರಾ ಅಂತ ಹೇಳ್ತಾರೆ ಸರ್ ಎಲ್ಲ ಪ್ಯಾಸೆಂಜರ್ ಎಲ್ಲ. ಅದೇ ನಮ್ಮ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್, ಅದು ನೀವು ಸಾಲ್ವ್ ಮಾಡ್ಕೋರಿ. ಅದನ್ನ ಬಿಟ್ಟು ನಮ್ಮ ಮೇಲೆ ಅದಕ್ಕೆ ಹೊರೆ ಆಗ್ತಿದ್ದೀರಾ ನೀವು ಅಂತೇಳಿ ಪ್ಯಾಸೆಂಜರ್ ಎಲ್ಲ ಇದು ಮಾಡ್ತಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಜೊತೆ ಗುರುರಾಜು ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.